ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಟೆಕ್ ಬಿಂಬಾ ಚಾನಲ್. ನಾವು ಈ ವಿಡಿಯೋದಾಗ ಇಂಟರ್ಮಿಡಿಯೇಟ್ ಆಪ್ರೇಷನ್ಸ್ನ ನೋಡೋಣ ಅಂತ. ಇಂಟರ್ಮಿಡಿಯೇಟ್ ಆಪ್ರೇಷನ್ಸ್ ಫ್ಲೋ ಆಫ್ ಅ ಡಾಟಾ ಅಂದ್ರೆ ಸ್ಟ್ರೀಮ್ನ ಆ್ಯಸ್ ಎ ಇನ್ಪುಟ್ ಆಗಿ ತಗೋತಾವ. ಅದನ್ನು ಡಿಪೆಂಡಿಂಗ್ ಆನ್ ದ ಯಾವ ಟೈಪ್ ಆಫ್ ಆಪ್ರೇಷನ್ನ ನಾವು ಅಪ್ಲೈ ಮಾಡಾಕತ್ತೀವಲ್ಲ ಆ ಆಪ್ರೇಷನ್ನ ಅಪ್ಲೈ ಮಾಡಿ ಇನ್ನೊಂದು ಸ್ಟ್ರೀಮ್ನ ನಮಗೆ ಔಟ್ಪುಟ್ ಆಗಿ ಕೊಡ್ತಾವ ಇದನ್ನು. ಸೊ ನಾವು ಈ ವಿಡಿಯೋದಾಗ ಟೋಟಲ್ ಎಷ್ಟು ಇಂಟರ್ಮಿಡಿಯೇಟ್ ಆಪ್ರೇಷನ್ಸ್ ಅದಾವಲ್ಲ ವಿತ್ ಎಕ್ಸಾಂಪಲ್ ನೋಡೋಣ ಅಂತ. ನಮ್ದು ಫಸ್ಟ್ ಕ್ಯಾಟಗರಿ ಬಂದುಬಿಟ್ಟು ಫಿಲ್ಟ್ರಿಂಗ್. ಸೊ ಈ ಫಿಲ್ಟ್ರಿಂಗ್ ಕ್ಯಾಟಗರೀಸ್ದಾಗ ಎರಡು ಆಪ್ರೇಷನ್ನ ಪಾಸಿಬಲ್ ಅದಾವ. ಫಸ್ಟ್ ಒನ್ನ ಫಿಲ್ಟರ, ಸೆಕೆಂಡ್ ಒನ್ನ ಡಿಸ್ಟಿಂಕ್ಟ್. ಸೊ ನಾವು ಫಸ್ಟ್ ಫಿಲ್ಟ್ರಿಂಗ್ ನೋಡೋಣ ಅಂತ. ನಾನು ಈ ಕ್ಲಾಸ್ದಾಗ ಫ್ರೂಟ್ಸ್ ಅಂಥೇಳಿ ಒಂದು ಲಿಸ್ಟ್ನ ಕ್ರಿಯೇಟ್ ಮಾಡಾಕತ್ತೀನಿ. ಈ ಫ್ರೂಟ್ಸ್ ಆಫ್ ಟೈಪ್ ಸ್ಟ್ರಿಂಗ್ ಐತಿ. ಇಲ್ಲಿ ನಾನು ವ್ಯಾಲ್ಯೂಸಾಗೆ ಆ್ಯಪಲ್, ಬನಾನಾ, ಚೆರ್ರಿ, ಅವಕಾಡೋ, ಬ್ಲೂಬೆರಿ ಅಂತೇಳಿ ವ್ಯಾಲ್ಯೂಸ್ನ ಕೊಟ್ಟೀನಿ ಈ ಲಿಸ್ಟ್ದಾಗ. ನಮ್ದು ರಿಕ್ವೈರ್ಮೆಂಟ್ ಏನತ್ತಂದ್ರೆ ಈ ಲಿಸ್ಟ್ದಾಗ ಎ ಇಂದ ಸ್ಟಾರ್ಟ್ ಆಗುವಂಥ ಫ್ರೂಟ್ಸ್ ಅಷ್ಟೇ ಬೇಕು ನನಗೆ. ಸೊ ಅದ್ರ ಸಲುವಾಗಿ ನಾನು ಇಲ್ಲೇ ಫಿಲ್ಟರ್ನ ಅಪ್ಲೈ ಮಾಡಾಕತ್ತೀನಿ. ಈ ಫಿಲ್ಟರ್ದ ಡೆಫಿನೇಷನ್ ನೋಡಿದ್ರೆ ಇದೇನು ಮಾಡಾಕ್ತೈತಿ, ಪ್ರೆಡಿಕೇಟ್ ಅನ್ನುವಂಥ ಫಂಕ್ಷನಲ್ ಇಂಟರ್ಫೇಸ್ನ ಆ್ಯಸ್ ಎ ಪ್ಯಾರಾಮೀಟರ್ ಆಗಿ ತೊಗೊಳಾಗ್ತೈತಿ. ಈ ಪ್ರೆಡಿಕೇಟ್ ಫಂಕ್ಷನಲ್ ಇಂಟರ್ಫೇಸ್ದಾಗ ಟೆಸ್ಟ್ ಅಂತೇಳಿ ಅಬ್ಸ್ಟ್ರಾಕ್ಟ್ ಮೆಥಡ್ ಐತಿ. ಈ ಅಬ್ಸ್ಟ್ರಾಕ್ಟ್ ಮೆಥಡ್ ಏನು ಮಾಡ್ತೈತಿ ಅಂತಂದ್ರೆ ಬೂಲಿಯನ್ ವ್ಯಾಲ್ಯೂನ ನಮಗೆ ರಿಟರ್ನ್ ಮಾಡ್ತೈತಿ. ಸೊ ಇಲ್ಲಿ ನಾವು ಏನು ಮಾಡಾಕತ್ತೀವ, ಈ ಲಿಸ್ಟ್ದಾಗಿರುವಂಥ ಪ್ರತಿಯೊಂದು ವ್ಯಾಲ್ಯೂಸ್ ಮ್ಯಾಗ ನಾವು ಪ್ರೆಡಿಕೇಟ್ದಾಗಿರುವಂಥ ಟೆಸ್ಟ್ ಮೆಥಡ್ನ ಅಪ್ಲೈ ಮಾಡ್ತೀವಿ. ಸೊ ಇನ್ ಕೇಸ್ ಅದು ಪ್ರೆಡಿಕೇಟ್ ಮೆಥಡ್ ಟ್ರೂ ಅಂತೇಳಿ ರಿಟರ್ನ್ ಆಯ್ತಂದ್ರೆ ಅಷ್ಟ ಪರ್ಟಿಕ್ಯುಲರ್ ಎಲಿಮೆಂಟ್ ಫರ್ದರ್ ಪ್ರೊಸೆಸಿಂಗ್ಗೆ ಮೂವ್ ಆಗ್ತೈತಿ, ಇಲ್ಲ ಅಂತಂದ್ರೆ ಅದು ಡಿಸ್ಕಾರ್ಡ್ ಆಗ್ತೈತಿ. ಸೊ ಇದೇನು ಹೆಸರು ಹೇಳ್ತೈತಲ್ಲ ಫಿಲ್ಟರ್ ಔಟ್ ಮಾಡುವಂಥ ಕೆಲಸ ಮಾಡ್ತೈತಿ. ಈ ಕಂಡೀಷನ್ನ ಟ್ರೂ ಆಯ್ತಂದ್ರೆ ಈ ಎಲಿಮೆಂಟನ್ನ ಫರ್ದರ್ ಪ್ರೊಸೆಸಿಂಗ್ಗೆ ತೊಗೋತೈತಿ, ಇಲ್ಲಾಂದ್ರೆ ಅದನ್ನು ಡಿಸ್ಕಾರ್ಡ್ ಮಾಡುವಂಥ ಕೆಲಸ ಫಿಲ್ಟರ್ ಮಾಡ್ತೈತಿ. ಸೊ ಇದು ಫಿಲ್ಟರ್ದ ಇಂಪ್ಲಿಮೆಂಟೇಷನ್ ನೋಡಿದ್ರೆ ನಮ್ಗೆ ಈ ರೀತಿ ಕಾಣ್ತೈತಿದೆ. ಇಲ್ಲೇನು ನೋಡಾಕ್ತೀವಿ ನಾವು, ಪ್ರೆಡಿಕೇಟ್ ಆ್ಯಸ್ ಎ ಪ್ಯಾರಾಮೀಟರ್ ಆಗಿ ತೊಗೊಳಾಗ್ತೈತಿದೆ. ಈ ಲೈನ್ದಾಗ ನೋಡಿದ್ರೆ ಪ್ರೆಡಿಕೇಟ್ ಡಾಟ್ ಟೆಸ್ಟ್. ಸೊ ಇಲ್ಲಿ ನಾವು ಕೊಟ್ಟಿರುವಂಥ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ದಾಗ ಪ್ರೆಡಿಕೇಟ್ ಇರ್ತೈತಿ, ಅದ್ರ ಮೇಲೆ ಟೆಸ್ಟ್ ಕಾಲ್ ಆಗುತ್ತೆ ಬೇಸಿಕಲಿ. ಸೊ ಇಲ್ಲೇ ಚೆಕ್ ಮಾಡುತ್ತೆ, ಇನ್ ಕೇಸ್ ಇದು ಟ್ರೂ ಅಂತೇಳಿ ರಿಟರ್ನ್ ಆಯ್ತಂದ್ರೆ ಅಟ್ಟ ಎಲಿಮೆಂಟನ್ನ ಫರ್ದರ್ ಪ್ರೊಸೆಸಿಂಗ್ಗೆ ಅದನ್ನು ಕಳಿಸ್ತಾರೆ, ಇಲ್ಲ ಅಂತಂದ್ರೆ ಅದು ಡಿಸ್ಕಾರ್ಡ್ ಮಾಡಾಕತ್ತೀವಿ ನಾವು. ಸೊ ನಾವು ಮೋರ್ ದ್ಯಾನ್ ಒನ್ ಇಂಟರ್ಮಿಡಿಯೇಟ್ ಆಪ್ರೇಷನ್ಸ್ನ ನಾವು ಚೇಂಜ್ ಮಾಡ್ಬೋದು. ಇನ್ ಕೇಸ್ ಮೋರ್ ದ್ಯಾನ್ ಒನ್ ಇಂಟರ್ಮಿಡಿಯೇಟ್ ಆಪ್ರೇಷನ್ಸ್ ಇತ್ತಂದ್ರೆ ಪ್ರೆಡಿಕೇಟ್ ಟ್ರೂ ಆಗಿತ್ತು ಆ ಪರ್ಟಿಕ್ಯುಲರ್ ಎಲಿಮೆಂಟ್ ಮ್ಯಾಗ ಅಂತಂದ್ರೆ ಅದನ್ನ ಅಷ್ಟ ನೆಕ್ಸ್ಟ್ ಫಿಲ್ಟರ್ಗೆ ಕಳಿಸ್ತೈತಿ, ಇಲ್ಲ ಅಂತಂದ್ರೆ ಅದನ್ನು ಡಿಸ್ಕಾರ್ಡ್ ಮಾಡ್ತೈತಿ. ಮಲ್ಟಿಪಲ್ ಇಂಟರ್ಮಿಡಿಯೇಟ್ ಆಪ್ರೇಷನ್ಸ್ ಇರ್ಬೋದು, ಇಲ್ಲ ಅಂತಂದ್ರೆ ಡೈರೆಕ್ಟಾಗಿ ಫಿಲ್ಟರ್ ಆದಮೇಲೆ ಟರ್ಮಿನಲ್ ಆಪ್ರೇಷನ್ ಇರ್ಬೋದು. ನಮ್ಮ ಕೇಸ್ದಾಗ ಏನೈತಿ ಅಂದರೆ ಡೈರೆಕ್ಟಾಗಿ ಟರ್ಮಿನಲ್ ಆಪ್ರೇಷನ್ ಐತಿ, ಇನ್ನೊಂದು ಫಿಲ್ಟರ್ ಇಲ್ಲ. ಸೊ ಈ ಕಂಡೀಷನ್ನ ಟ್ರೂ ಆಯ್ತು ಅಂತಂದ್ರೆ ನೆಕ್ಸ್ಟ್ ಏನೈತಿ, ನಮ್ಗೆ ಟರ್ಮಿನಲ್ ಆಪ್ರೇಷನ್ಸ್ಗೆ ಪರ್ಟಿಕ್ಯುಲರ್ ಫ್ರೂಟ್ ವ್ಯಾಲ್ಯೂನ ಕಳಿಸ್ತೈತಿ. ಇನ್ ಕೇಸ್ ಇಲ್ಲಿ ಬಂದಿರುವಂಥ ಎಲಿಮೆಂಟ್ ಪ್ರೆಡಿಕೇಟ್ ಏನಾರೇ ಅದಕ್ಕೆ ಫಾಲ್ಸ್ ಅಂತೇಳಿ ರಿಟರ್ನ್ ಮಾಡ್ತಂದ್ರೆ ಇದನ್ನು ಡಿಸ್ಕಾರ್ಡ್ ಮಾಡ್ತಿತ್ತು, ಫರ್ದರ್ ಪ್ರೊಸೆಸಿಂಗ್ಗೆ ಕಳ್ಸಂಗಿಲ್ಲ. ಇದನ್ನು ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರೆ ನಮಗೆ ಆ್ಯಪಲ್, ಅವಕಾಡೋ ಅಂತೇಳಿ ಬಂದಾವ, ಎ ಇಂದ ಸ್ಟಾರ್ಟ್ ಆಗುವಂಥ ಫ್ರೂಟ್ಸ್ ಬಂದಾವ ನಮಗೆ. ಸೊ ನೆಕ್ಸ್ಟ್ ಡಿಸ್ಟಿಂಕ್ಟ್ ಏನು ಮಾಡ್ತೈತಿ ಅಂತಂದ್ರೆ ಯುನಿಕ್ ಎಲಿಮೆಂಟ್ಸ್ನ ಕೊಡ್ತೈತಿ. ಸೊ ಇಲ್ಲಿ ನಮ್ಗೆ ಲಿಸ್ಟ್ದಾಗ ಆ್ಯಪಲ್, ಬನಾನಾ, ಆ್ಯಪಲ್ ಅಂತೇಳಿ 2 ಸಲ ಐತಿ, ಆರೆಂಜ್ ಅಂತೇಳಿ 1 ಸಲ ಐತಿ, ಬನಾನಾ ಅಂತೇಳಿ ಮತ್ತೆ 2 ಸಲ ಐತಿ. ನಮಗೆ ಇದ್ರೊಳಗೆ ಇರುವಂಥ ಯುನಿಕ್ ಎಲಿಮೆಂಟ್ಸ್ ಅಷ್ಟೇ ಬೇಕಂತಂದ್ರೆ ಅವಾಗ ಡಿಸ್ಟಿಂಕ್ಟ್ನ ಯೂಸ್ ಮಾಡ್ತೀವಿ. ಇದನ್ನು ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರೆ ನಮಗೆ ಇದ್ರೊಳಗಿರುವಂಥ ಯುನಿಕ್ ಎಲಿಮೆಂಟ್ಸ್ ಅಷ್ಟೇ ಬಂದಾವ. ನಮ್ಗೆ ಆ್ಯಪಲ್, ಬನಾನಾ, ಆರೆಂಜ್ ಅಂತೇಳಿ ಬಂದಾವ. ನಮ್ದು ನೆಕ್ಸ್ಟ್ ಕ್ಯಾಟಗರಿ ಮ್ಯಾಪಿಂಗ್. ಮ್ಯಾಪಿಂಗ್ ಏನು ಮಾಡ್ತೈತಿ ಅಂತಂದ್ರೆ ಕನ್ವರ್ಟ್ ಎಲಿಮೆಂಟ್ಸ್ ಫ್ರಮ್ ಒನ್ ಫಾರ್ಮ್ ಟು ಎನದರ್. ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಕನ್ವರ್ಟ್ ಮಾಡುವಂಥ ಕೆಲಸ ಮ್ಯಾಪ್ ಮಾಡ್ತೈತಿ. ಇದ್ರಾಗ ಆಪ್ರೇಷನ್ಸ್ ಯಾವ್ಯಾವ ಅದಾವ ಅಂತಂದ್ರೆ ಮ್ಯಾಪ್ ಟು ಇಂಟ, ಮ್ಯಾಪ್ ಟು ಲಾಂಗ್, ಮ್ಯಾಪ್ ಟು ಡಬಲ್ ಆಪ್ರೇಷನ್ಸ್ ಅದಾವ. ನಾನು ಈ ಎಕ್ಸಾಂಪಲ್ದಾಗ ನಂಬರ್ಸ್ ಅಂಥೇಳಿ ಒಂದು ಲಿಸ್ಟ್ನ ಕ್ರಿಯೇಟ್ ಮಾಡಾಕ್ತೀನಿ. ಇದು ನಂಬರ್ಸ್ ಆಫ್ ಟೈಪ್ ಸ್ಟ್ರಿಂಗ್ ಐತಿ. ಇದ್ರೊಳಗೆ ವ್ಯಾಲ್ಯೂ ಆಗಿ ನಾನು 1, 2, 3, 4 ಕೊಡಾಕತ್ತೀನಿ. ಲೈನ್ ನಂಬರ್ 13ದಾಗ ನಾ ಏನು ಮಾಡಾಕ್ತೀನಿ ಅಂದ್ರೆ ನಂಬರ್ಸ್ ಡಾಟ್ ಸ್ಟ್ರೀಮ್
ಸ್ಟ್ರೀಮ್ ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡಾಕತ್ತೀನಿ, ಇಲ್ಲೇ ಮ್ಯಾಪ್ನ ಕರೆಯಾಕತ್ತೀನಿ. ಸೊ ಇಲ್ಲೇನು ಮಾಡಾಕ್ತೀನಿ, ಇಂಟೀಜರ್ ಪಾರ್ಸಿಂಟ್ ಅಂತೇಳಿ ನಾನು ಕಾಲ್ ಮಾಡಾಕತ್ತೀನಿ. ಅಂದ್ರೆ ಇಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟನ್ನು ನಾನು ಇಂಟೀಜರ್ ಕ್ಲಾಸ್ದಾಗಿರುವಂಥ ಪಾರ್ಸಿಂಟಿಗೆ ಆ್ಯಸ್ ಎ ಪ್ಯಾರಾಮೀಟರಾಗಿ ಕಳ್ಸಾಕತ್ತೀನಿ. ಅದೇನು ರಿಟರ್ನ್ ಮಾಡ್ತೈತಿ ಅಂತಂದ್ರೆ ಸ್ಟ್ರಿಂಗ್ ಫಾರ್ಮ್ದಾಗಿರುವಂಥ ಎಲಿಮೆಂಟನ್ನು ಇಂಟ್ ಫಾರ್ಮ್ದಾಗ ಕನ್ವರ್ಟ್ ಮಾಡುವಂಥ ಕೆಲಸ ಇಂಟೀಜರ್ ಡಾಟ್ ಪಾರ್ಸಿಂಟ್ ಮಾಡ್ತೈತಿ. ಸೊ ನಮ್ಗೆ ಇದು 1 ಇದ್ದಿದ್ದು ಏನು ಹಾಕೈತಿ ಅಂತಂದ್ರೆ ಇಂಟೀಜರ್ 1 ಹಾಕೈತಿ, 2 ಇದ್ದಿದ್ದು ಇಂಟೀಜರ್ 2 ಹಾಕೈತಿ, 3 ಇದ್ದಿದ್ದು ಇಂಟ್ 3 ಆಗ್ತೈತಿ, 4 ಇದ್ದಿದ್ದು ಇಂಟ್ 4 ಆಗ್ತೈತಿ. ಸೊ ಬಂದಿರುವಂಥ ರಿಸಲ್ಟ್ನ ನಾನು ಕಲೆಕ್ಟ್ ಇದು ಟರ್ಮಿನಲ್ ಆಪ್ರೇಷನ್ನ ನಾನು ಯಾವ ರೀತಿ ಕಲೆಕ್ಟ್ ಮಾಡ್ಬೇಕನ್ನಾಗ್ತೀನಿ, ಲಿಸ್ಟಾಗಿ ಕನ್ವರ್ಟ್ ಮಾಡ್ಬೇಕನ್ನಾಗ್ತೀನಿ. ಕಲೆಕ್ಟರ್ಸ್ ಅನ್ನೋದು ಯುಟಿಲಿಟಿ ಕ್ಲಾಸ್. ಈ ಯುಟಿಲಿಟಿ ಕ್ಲಾಸ್ದಾಗ ಟು ಲಿಸ್ಟ್ ಅಂತೇಳಿ ಮೆಥಡ್ ಐತಿ. ಸೊ ಕಲೆಕ್ಟರ್ಸ್ ಡಾಟ್ ಟು ಲಿಸ್ಟ್ ನಮಗೆ ಲಿಸ್ಟನ್ನು ಕೊಡ್ತೈತಿ. ನಮಗೆ ಇಂಟ್ ಲಿಸ್ಟ್ ಬಂದೈತಿ. ಇದನ್ನ ನಾವು ಪ್ರಿಂಟ್ ಮಾಡಿದ್ರೆ ನಮಗೆ 1 2 3 4 ಅಂದರೆ ನಮಗೆ ಇಲ್ಲಿರುವಂಥ ಸ್ಟ್ರಿಂಗ್ ಇದ್ದದ್ದೇನಾಯ್ತು ಪ್ರತಿಯೊಂದು ಎಲಿಮೆಂಟ್ನು ಇಂಟಾಗಿ ಕನ್ವರ್ಟ್ ಆಯ್ತು. ಇದನ್ನು ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರೆ ನಮಗೆ ಔಟ್ಪುಟ್ಟ 1 2 3 4 ಅಂತೇಳಿ ಬಂದೈತಿ. ಮ್ಯಾಪದ್ದು ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ಫ್ರೂಟ್ಸ್ ಅಂತೇಳಿ ನಂದು ಲಿಸ್ಟ್ ಐತಿ. ಇದು ಫ್ರೂಟ್ಸ್ ಆಫ್ ಟೈಪ್ ಸ್ಟ್ರಿಂಗ್ ಐತಿ. ಇದ್ರೊಳಗೆ ವ್ಯಾಲ್ಯೂಸ್ ಅದಾವ ಈ ಥರ ಆ್ಯಪಲ್, ಬನಾನಾ, ಚೆರಿ ಅಂತೇಳಿ. ನಾನು ಪ್ರತಿಯೊಂದು ಎಲಿಮೆಂಟ್ನು ನಾನು ಅಪ್ಪರ್ ಕೇಸ್ದಾಗ ಕನ್ವರ್ಟ್ ಮಾಡ್ಬೇಕಾ. ಆಮೇಲೆ ಪ್ರತಿಯೊಂದು ಎಲಿಮೆಂಟಿಂದ ನಾನು ಫ್ರೂಟ್ ನೇಮ್ ಅಂತೇಳಿ ನಾನು ಅಪೆಂಡ್ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೇಕಂದ್ರೆ ಫ್ರೂಟ್ಸ್ ಡಾಟ್ ಸ್ಟ್ರೀಮ್ ಮ್ಯಾಪ್ ಇಲ್ಲಿ ನಾನು ಪ್ರತಿಯೊಂದೂ ಎಲಿಮೆಂಟು ಪ್ರೊಸೆಸ್ ಮಾಡ್ಬೇಕು. ಅದಕ್ಕೆ ಎಸ್ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನ ಫ್ರೂಟ್ ನೇಮಿಂದ ಅಪೆಂಡ್ ಮಾಡ್ಬೇಕು. ಫ್ರೂಟ್ ನೇಮ ಕೊಟ್ಟಿನಿ. ಅದಾದಮೇಲೆ ಎಸ್ ಡಾಟ್ ಟು ಅಪ್ಪರ್ ಕೇಸ್. ಸೊ ಇದು ಆ್ಯಪಲ್ ಇದ್ದದ್ದು ಕ್ಯಾಪಿಟಲ್ ಆ್ಯಪಲ್ ಹಾಕೈತಿ, ಬನಾನಾ ಇದ್ದದ್ದು ಕ್ಯಾಪಿಟಲ್ ಬನಾನಾ, ಚೆರಿ ಇದ್ದದ್ದು ಕ್ಯಾಪಿಟಲ್ ಚೆರಿ ಹಾಕೈತಿ. ಸೊ ಈ ರೀತಿ ನಮ್ದು ಔಟ್ಪುಟ್ ಬರ್ತೈತಿ. ನೆಕ್ಸ್ಟ್ ಯಾವುದೈತಿ ಅಂದರೆ ಇದ್ರೊಳಗೆ ಮ್ಯಾಪ್ ಟು ಇಂಟ್. ನಮಗೆ ಇಲ್ಲೇ ಸೇಮ್ ಎಕ್ಸಾಂಪಲ್ನ ಐತಿ. ನಂಬರ್ಸ್ ಅಂಥೇಳಿ ಲಿಸ್ಟ್ ಐತಿ. ಇಟ್ ಈಸ್ ಆಫ್ ಅ ಟೈಪ್ ಸ್ಟ್ರಿಂಗ್. ಇದ್ರೊಳಗೆ ಈ ರೀತಿ ವ್ಯಾಲ್ಯೂಸ್ ಅದಾವ 5 10 15 20 ಅಂಥೇಳಿ. ಸೊ ನಾನು ಇದನ್ನು ಮ್ಯಾಪ್ ಟು ಇಂಟ್ ಯೂಸ್ ಮಾಡಾಕತ್ತೀನಿ. ಇದು ಮ್ಯಾಪ್ ಟು ಇಂಟ್ ಏನು ರಿಟರ್ನ್ ಮಾಡ್ತೈತಿ ಅಂತಂದ್ರೆ ನಮಗೆ ಇಂಟ್ ಸ್ಟ್ರೀಮ್ನ ನಮಗೆ ರಿಟರ್ನ್ ಮಾಡ್ತೈತಿ. ಸೊ ಈ ಇಂಟ್ ಸ್ಟ್ರೀಮ್ ಮ್ಯಾಗ ನ್ಯೂಮರಿಕಲ್ ಆಪ್ರೇಷನ್ನ ನಾವು ಪರ್ಫಾರ್ಮ್ ಮಾಡ್ಬೋದು. ಸಮ್, ಎವ್ರೇಜ್ ಈ ರೀತಿ. ಸೊ ನನಗೆ ಇದ್ರದ್ದೆಲ್ಲನೂ ಸಮ್ ಬೇಕಾಗೈತಿ. ಇವನ್ನೆಲ್ಲನೂ ಕನ್ವರ್ಟ್ ಮಾಡ್ಬೇಕಾ. ಕನ್ವರ್ಟ್ ಮಾಡಿದ ಮೇಲೆ ನನಗೆ ಇದ್ರದ್ದೆಲ್ಲನೂ ಸಮ್ ಬೇಕಾಗೈತಿ. ಸೊ ಇದು ಸಮ್ ಅನ್ನೋದು ಟರ್ಮಿನಲ್ ಆಪ್ರೇಷನ್. ಇದನ್ನು ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರೆ ನಮಗೆ ಟೋಟಲ್ ಸಮ್ಮ 50 ಅಂತೇಳಿ ಬಂತು. ಇಲ್ಲಿರುವಂಥ ಸ್ಟ್ರಿಂಗ್ ಫಸ್ಟಿಗೆ ಇಂಟಾಗಿ ಕನ್ವರ್ಟ್ ಆಯಿತು. ಇದು ಇಂಟೀಜರ್ 5 ಆಯ್ತು, ಇದು ಇಂಟೀಜರ್ 10 ಆಯ್ತು, ಇಂಟೀಜರ್ 15 ಆಯ್ತು, ಇಂಟೀಜರ್ 20 ಆಯ್ತು. ಸೊ ಅದಾದಮೇಲೆ ನಮಗೆ ಅದ್ರ ಮ್ಯಾಗ ಸಮ್ ಟರ್ಮಿನಲ್ ಆಪ್ರೇಷನ್ನ ಅಪ್ಲೈ ಮಾಡಿದ ಮೇಲೆ ಇವೆಲ್ಲನೂ ಇಂಡಿವಿಜುವಲ್ ಇಂಟೀಜರ್ ವ್ಯಾಲ್ಯೂ ಇದ್ದಲ್ಲ ಅವೆಲ್ಲನೂ ಸಮ್ ಆಗಿ ನಮಗೆ ಫೈನಲ್ ರಿಸಲ್ಟ್ ಬಂದೈತಿ. ನೆಕ್ಸ್ಟ್ ಯಾವುದಂತಂದ್ರೆ ಫ್ಲ್ಯಾಟ್ ಮ್ಯಾಪ್. ಸೊ ಇನ್ ಕೇಸ್ ನಮಗೆ ಲಿಸ್ಟ್ ಈ ರೀತಿ ಇತ್ತು ಅಂತಂದ್ರೆ ಇದೇನೈತಿ ಲಿಸ್ಟ್ ಆಫ್ ಟೈಪ್ ಲಿಸ್ಟ್ ಆಫ್ ಸ್ಟ್ರಿಂಗ್ ಐತಿದ. ಸೊ ಇದ್ರೊಳಗೆ ವ್ಯಾಲ್ಯೂಸ್ ನೋಡಿದ್ರೆ ಅರೇಸ್ ಆ್ಯಸ್ ಎ ಲಿಸ್ಟ್. ಇದ್ರೊಳಗೆ ಫಸ್ಟ್ ಅರೇಸ್ ಆ್ಯಸ್ ಎ ಲಿಸ್ಟ್ ಆ್ಯಪಲ್, ಬನಾನಾ ಅಂತೇಳಿ ಐತಿ. ಅದಾದಮೇಲೆ ಕ್ಯಾಟ್, ಡಾಗ್ ಅಂತೇಳಿ ಐತಿ. ಇದನ್ನು ಒಂದು ಅರೇ ಆ್ಯಸ್ ಎ ಲಿಸ್ಟ್. ಇದೊಂದು ಲಿಸ್ಟ್. ಆಮೇಲೆ ಥರ್ಡ್ ಲಿಸ್ಟ್ ಯಾವುದಂದ್ರೆ ಎಗ್ ಫಿಶ್. ನನಗೆ ಇದ್ರೊಳಗಿರುವಂಥ ಎಲ್ಲ ವ್ಯಾಲ್ಯೂಸು ಫ್ಲ್ಯಾಟ್ ಸ್ಟ್ರಕ್ಚರ್ದಾಗ ಬೇಕಂತಂದ್ರೆ ಆವಾಗ ಫ್ಲ್ಯಾಟ್ ಮ್ಯಾಪ್ನ ನಾವು ಯೂಸ್ ಮಾಡ್ತೀವಿ. ಸೊ ಫ್ಲ್ಯಾಟ್ ಮ್ಯಾಪ ಲಿಸ್ಟ್ ಸ್ಟ್ರೀಮ್ ಅಂತೇಳಿ ಕಾಲ್ ಮಾಡಾಕ್ತೀವಿ ಇಲ್ಲೇ. ಅದಾದಮೇಲೆ ಇದನ್ನು ನಾವು ಟರ್ಮಿನಲ್ ಆಪ್ರೇಷನ್ನ ಕಲೆಕ್ಟ್ ಯೂಸ್ ಮಾಡ್ಕೊಂಡು ಕಲೆಕ್ಟ್ ಮಾಡಾಕ್ತೀವಿ. ಇದನ್ನು ನಾವು ರನ್ ಮಾಡಿ ನೋಡಿದ್ರೆ ನಮಗೆ ಈ ರೀತಿ ಫ್ಲ್ಯಾಟ್ ಸ್ಟ್ರಕ್ಚರ್ದಾಗ ಔಟ್ಪುಟ್ ಬರ್ತೈತಿ. ಸೊ ಇದರ ಕರೆಸ್ಪಾಂಡಿಂಗ್ ಆಗಿ ಅಂತಂದರೆ ಪ್ರಿಮಿಟಿವ್ ಡಾಟಾ ಟೈಪ್ ಸಲುವಾಗಿ ಫ್ಲ್ಯಾಟ್ ಮ್ಯಾಪ್ ಟು ಇಂಟ್ ಅಂತೇಳಿ ಐತಿ. ಸಿಮ್ಲರ್ ಟು ಮ್ಯಾಪ್ ಟು ಇಂಟ್ ಇದ್ದಂಗೆ ಫ್ಲ್ಯಾಟ್ ಮ್ಯಾಪ್ ಟು ಇಂಟ್ ಅಂತೇಳಿ ಐತಿ. ಸೊ ಇಲ್ಲೇನೈತಿ ಅಂತಂದ್ರೆ ಲಿಸ್ಟ್ ಆಫ್ ಅ ಸ್ಟ್ರಿಂಗ್ ಐತಿ. ಸೊ ಇದ್ರೊಳಗೆ ಟೋಟಲ್ 3 ಲಿಸ್ಟ್ ಅದಾವ. ಒಂದನೇ ಲಿಸ್ಟ್ದಾಗ ವ್ಯಾಲ್ಯೂಸ್ 1 2 3 ಅಂತೇಳಿ ಅದಾವ. ಎರಡನೇ ಲಿಸ್ಟ್ದಾಗ ವ್ಯಾಲ್ಯೂವ 6 7 8 9 ಅದಾವ. ಇನ್ನೊಂದು ಲಿಸ್ಟ್ದಾಗ ವ್ಯಾಲ್ಯೂವ 4 5 ಅಂತೇಳಿ ಅದಾವ. ಸೊ ನನಗೆ ಇದ್ರದ್ದು ಸಮ್ ಬೇಕು.
ಅದ್ರ ಸಲುವಾಗಿ ನಾನಿಲ್ಲೇ ಫ್ಲ್ಯಾಟ್ ಮ್ಯಾಪ್ ಟು ಇಂಟ್ ಅಂತೇಳಿ ಮಾಡಾಕತ್ತೀನಿ. ನಾನಿಲ್ಲಿನ ಈ ಪ್ರತಿಯೊಂದು ಇನ್ನರ್ ಲಿಸ್ಟ್ದಾಗಿರುವಂಥ ಎಲಿಮೆಂಟ್ಸ್ನ ಫಸ್ಟಿಗೆ ಏನು ಮಾಡಬೇಕಾ, ಕನ್ವರ್ಟ್ ಮಾಡ್ಬೇಕು ಇಂಟೀಜರ್ಗೆ. ಅದಕ್ಕೆ ಇನ್ನರ್ ಲಿಸ್ಟ್ ಡಾಟ್ ಸ್ಟ್ರೀಮ, ಯಾಕಂದ್ರೆ ಅಗೇನ್ ನನಗೆ ಸ್ಟ್ರೀಮ್ ಬೇಕಿಲ್ಲ. ಪ್ರತಿಯೊಂದು ಫ್ಲ್ಯಾಟ್ ಮ್ಯಾಪ್ದಾಗ ಏನೈತದ ಲಿಸ್ಟ್ ಅದಾವ ಇವು. ಸೊ ಈ ಲಿಸ್ಟನ್ನು ನಾನು ಅಗೇನ್ ಸ್ಟ್ರೀಮ್ ಮಾಡ್ಬೇಕು. ಅದಕ್ಕೆ ಇನ್ನರ್ ಲಿಸ್ಟ್ ಸ್ಟ್ರೀಮ, ಅದ್ರ ಮ್ಯಾಗ ಮ್ಯಾಪ್ ಟು ಇಂಟ್ ನಾನು ಅಪ್ಲೈ ಮಾಡಾಕ್ತೀನಿ ಇಲ್ಲೇ. ಸೊ ಇಲ್ಲೇ ಇಂಟೀಜರ್ ಡಾಟ್ ಪಾರ್ಸ್ ಇಂಟ್ ಮಾಡಿದ ಮೇಲೆ ಪ್ರತಿಯೊಂದು ಲಿಸ್ಟದ ಒಂದೊಂದು ವ್ಯಾಲ್ಯೂ ಇಲ್ಲೇ ಪಾರ್ಸ್ ಆಗ್ತಾವೆ. ಸೊ ಇದು ನಮಗೆ ಏನು ಕೊಡ್ತೈತಿ ಅಂತಂದ್ರೆ ಫ್ಲ್ಯಾಟ್ ಮ್ಯಾಪ್ನ ಕೊಡ್ತೈತಿ. ಅದಾದಮೇಲೆ ನಾನು ಸಮ್ನ ಅಪ್ಲೈ ಮಾಡಾಕತ್ತೀನಿ. ಇದನ್ನು ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರೆ ನಮಗೆ ರಿಸಲ್ಟ 45 ಅಂತೇಳಿ ಬಂದೈತಿ. ಸೊ ಇಲ್ಲಿರುವಂಥ 3 ಲಿಸ್ಟ್ದಾಗಿರುವಂಥ ವ್ಯಾಲ್ಯೂಸ್ನ ಫಸ್ಟಿಗೆ ಇಂಟೀಜರಾಗಿ ಕನ್ವರ್ಟ್ ಮಾಡ್ತೈತಿ. ಆಮೇಲೆ ನಮಗೆ ಫ್ಲ್ಯಾಟ್ ಮ್ಯಾಪ್ ಏನು ಮಾಡ್ತೈತಿ, ಅದನ್ನು ಪೂರ್ತಿ ಫ್ಲ್ಯಾಟ್ ಸ್ಟ್ರಕ್ಚರ್ದಾಗ ಕೊಡ್ತೈತಿ. ಅದ್ರ ಮ್ಯಾಗ ನಾವು ಟರ್ಮಿನಲ್ ಆಪ್ರೇಷನ್ನ ಸಮ್ನ ಅಪ್ಲೈ ಮಾಡಾಕತ್ತೀವಿ. ಈ ರೀತಿ ನಮಗೆ ಫ್ಲ್ಯಾಟ್ ಮ್ಯಾಪ್ ಟು ಇಂಟ ಈ ರೀತಿ ನಮಗೆ ನೆಸ್ಟೆಡ್ ಸ್ಟ್ರಕ್ಚರ್ ಆಫ್ ಅ ಲಿಸ್ಟ್ ಇತ್ತಂದ್ರೆ ಫ್ಲ್ಯಾಟ್ ಮಾಡೋಕೆ ನಮಗೆ ಹೆಲ್ಪ್ಫುಲ್ ಆಗ್ತವೆ. ನೆಕ್ಸ್ಟ್ ಇಂಟರ್ಮಿಡಿಯೇಟ್ ಆಪ್ರೇಷನ್ ಯಾವುದಂದ್ರೆ ಸಾರ್ಟಿಂಗ್ ಆ್ಯಂಡ್ ಆರ್ಡ್ರಿಂಗ್. ಸೊ ಇದ್ರೊಳಗೆ 2 ಆಪ್ರೇಷನ್ಸ್ ಅದಾವ. ಒಂದೇದು ಸಾರ್ಟೆಡ್ ವಿತೌಟ್ ಆರ್ಗ್ಯುಮೆಂಟ್, ಇನ್ನೊಂದು ಸಾರ್ಟೆಡ್ ವಿತ್ ಅ ಕಂಪೇರೇಟರ್ ಆ್ಯಸ್ ಅ ಪ್ಯಾರಾಮೀಟರ್. ಇನ್ ಕೇಸ್ ನಮ್ಗೆ ರಿಕ್ವೈರ್ಮೆಂಟ್ ಇತ್ತು ಅಂತಂದ್ರೆ, ನ್ಯಾಚುರಲ್ ಆರ್ಡ್ರಿಂಗ್ದಾಗ ಸಾರ್ಟ್ ಮಾಡುವಂಥ ರಿಕ್ವೈರ್ಮೆಂಟ್ ಇತ್ತಂದ್ರೆ ಅವಾಗ ಸಾರ್ಟೆಡ್ನ ಯೂಸ್ ಮಾಡ್ತೀವಿ ನಾವು. ಸೊ ಇಲ್ಲಿ ನಮಗೆ ಫ್ರೂಟ್ಸ್ ಅಂತೇಳಿ ಲಿಸ್ಟ್ ಐತಿ. ಇಟ್ ಈಸ್ ಆಫ್ ಟೈಪ್ ಸ್ಟ್ರಿಂಗ್. ಇದ್ರೊಳಗೆ ವ್ಯಾಲ್ಯೂ ಇದಾವೆ, ಬನಾನಾ, ಆ್ಯಪಲ್, ಆರೆಂಜ್, ಮ್ಯಾಂಗೋ ಅಂತೇಳಿ. ನಮ್ಗೆ ಇವನ್ನ ನ್ಯಾಚುರಲ್ ಆರ್ಡ್ರಿಂಗ್ದಾಗ ಸಾರ್ಟ್ ಮಾಡ್ಬೇಕಂದ್ರೆ ಅವಾಗ ಡೈರೆಕ್ಟಾಗಿ ಸಾರ್ಟೆಡ್ ಅಂತೇಳಿ ಕರಿತೀವಿ. ಸೊ ನಮಗೆ ಆ್ಯಪಲ್, ಬನಾನಾ, ಮ್ಯಾಂಗೋ, ಆರೆಂಜ್ ಅಂತೇಳಿ ಬಂದು. ಸೊ ಈ ಲಿಸ್ಟ್ ಆಫ್ ಟೈಪ್ ಸ್ಟ್ರಿಂಗ್ ಐತಿ. ಈ ಸ್ಟ್ರಿಂಗ್ದಾಗ ಏನೈತಿ ಅಂತಂದ್ರೆ ಕಂಪೇರಿಟಿವ್ ಮೆಥಡ್ನ ಓವರ್ ರೈಡ್ ಮಾಡ್ಯಾರ. ಆಮೇಲೆ ಈ ಸ್ಟ್ರಿಂಗ್ ಕ್ಲಾಸ ಕಂಪೇರೇಬಲ್ ಇಂಟರ್ಫೇಸ್ನ ಇಂಪ್ಲಿಮೆಂಟ್ ಮಾಡ್ಕೋತೈತಿ. ಅದಕ್ಕೆ ಇದು ನ್ಯಾಚುರಲ್ ಆರ್ಡ್ರಿಂಗ್ದಾಗ ಎಲಿಮೆಂಟ್ಸ್ ಎಲ್ಲನೂ ಸಾರ್ಟ್ ಆಗ್ಯಾವ. ಇನ್ ಕೇಸ್ ನಮಗೆ ಈ ರೀತಿ ಕ್ಲಾಸ್ ಇತ್ತ ಪರ್ಸನ್ ಅಂತೇಳಿ, ಇದ್ರೊಳಗೆ 2 ಫೀಲ್ಡ್ ಅದಾವೆ, ನೇಮ್, ಏಜ್ ಅಂಥೇಳಿ. ಸೊ ನಮಗೆ ಈ ಪರ್ಸನದ ಲಿಸ್ಟ್ ಐತಿ ಪೀಪಲ್ ಅಂತೇಳಿ. ಇದ್ರೊಳಗೆ ವ್ಯಾಲ್ಯೂಸ್ ಅದಾವ. ಸೊ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಬಾಬ, ಏಜ್ 25, ಥರ್ಡ್ ಪರ್ಸನ್ ಚಾರ್ಲಿ, ಏಜ್ 35 ಅಂಥೇಳಿ. ಈ ರೀತಿ 3 ವ್ಯಾಲ್ಯೂಸ್ ಅದಾವೆ ಈ ಪೀಪಲ್ ಅನ್ನುವಂಥ ಲಿಸ್ಟ್ದಾಗ. ನಾನು ಇದನ್ನು ಏಜ್ ಮ್ಯಾಗ ಸಾರ್ಟ್ ಮಾಡ್ಬೇಕಂತಂದ್ರೆ ನಾನು ಬರೀ ಅವಾಗ ಸಾರ್ಟೆಡ್ ಅಂತೇಳಿ ಯೂಸ್ ಮಾಡಿದ್ರೆ ವರ್ಕ್ ಆಗಲ್ಲ. ಯಾಕಂದ್ರೆ ಈ ಪರ್ಸನ್ ಕ್ಲಾಸ್ದಾಗ ಯಾವ ರೀತಿ ನಾವು ಸಾರ್ಟ್ ಮಾಡ್ಬೇಕನ್ನುವಂಥ ಲಾಜಿಕ್ ಕಂಪೇರೇಬಲ್ ಆಗಲಿ ಕಂಪೇರೇಟರ್ ಆಗಲಿ ಇಲ್ಲ. ಅದ್ರ ಸಲುವಾಗಿ ನಾವು ಏನು ಮಾಡ್ಬೇಕಾ, ಕಂಪೇರೇಟರ್ದ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿ ಸಾರ್ಟೆಡ್ದಾಗ ಕಳಿಸ್ಬೇಕು. ಸೊ ಇಲ್ಲಿ ನಾನು ಏನು ಮಾಡಾಕ್ತೀನಿ, ಕಂಪೇರೇಟರ್ ಡಾಟ್ ಕಂಪೇರಿಂಗ್ ಇಂಟ ಪರ್ಸನ್ ಏಜ್ ಮ್ಯಾಗ ನಾನು ಕಂಪೇರ್ ಮಾಡಬೇಕಾಗೈತಿ. ಅದಕ್ಕೆ ಪರ್ಸನ್ ಡಾಟ್ ಏಜ್ ಅಂತೇಳಿ ಕೊಟ್ಟೀನಿ. ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರೆ ನಮಗೆ ಫಸ್ಟ್ ಏಜ್ ಮ್ಯಾಗ ಸಾರ್ಟ್ ಆಗೈತಿ 25, 30, 35. ನೆಕ್ಸ್ಟ್ ನನಗೆ ನೇಮ್ ಮ್ಯಾಗ ಸಾರ್ಟ್ ಮಾಡ್ಬೇಕಂತಂದ್ರೆ ಪರ್ಸನ್ ನೇಮ ಮಾಡಿದ್ರೆ ನಮಗೆ ನೇಮ್ ಮ್ಯಾಗ ಸಾರ್ಟ್ ಆಗೈತಿ. ಬಾಬ, ಚಾರ್ಲಿ, ಫಸ್ಟಿಗೆ ಅಲೈಸ್ ಅಂತೇಳಿ ಬಂದೈತಿ. ಸೊ ಇಷ್ಟಿದೆ ಸಾರ್ಟಿಂಗ್ ಆ್ಯಂಡ್ ಆರ್ಡ್ರಿಂಗ್ ಮ್ಯಾಗ. ನೆಕ್ಸ್ಟ್ ಯಾವುದಂತಂದ್ರೆ ಪೀಕಿಂಗ್. ಈ ಪೀಕಿಂಗ್ ಕ್ಯಾಟಗರಿದಾಗ ಪೀಕ್ ಅಂತೇಳಿ ಐತಿ. ಇದನ್ನು ಪೀಕ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಡಿಬಗ್ ಮಾಡೋಕೆ ನಾವು ಯೂಸ್ ಮಾಡ್ತೀವಿ. ಸೊ ನಾವು ಈ ಎಕ್ಸಾಂಪಲ್ದಾಗ ಏನು ಮಾಡಾಕ್ತೀವಿ ಅಂತಂದ್ರೆ ನೇಮ್ಸ್ ಅಂತೇಳಿ ಒಂದು ಲಿಸ್ಟ್ನ ಕ್ರಿಯೇಟ್ ಮಾಡೀವ. ಈ ನೇಮ್ಸ್ ಆಫ್ ಟೈಪ್ ಸ್ಟ್ರಿಂಗ್ ಐತಿ. ಇದ್ರೊಳಗೆ ವ್ಯಾಲ್ಯೂಸ ಟಾಮ, ಟಿಮ್, ಸ್ಯಾಮ, ಸ್ಟೀವ ಅಂತೇಳಿ ಅದಾವ. ನಮಗೇನು ಬೇಕಂತಂದ್ರೆ ಟಿಯಿಂದ ಸ್ಟಾರ್ಟ್ ಆಗಿರುವಂಥ ಪ್ರತಿಯೊಂದು ನೇಮನ್ನು ನಾವು ಫಿಲ್ಟರ್ ಔಟ್ ಮಾಡಾಕತ್ತೀವ. ಸೊ ಇದು ಪೀಕ್ ಕರೆಕ್ಟಾಗಿ ನಮಗೆ ಫಿಲ್ಟರ್ ವರ್ಕ್ ಆಗ್ತೈತಿಲ್ಲ ಅಂತೇಳಿ ಚೆಕ್ ಮಾಡಬೇಕಾಗೈತಿ. ಸೊ ಇಂಥ ಯೂಸ್ ಕೇಸ್ ಇದ್ದಾಗ ಅಂದರೆ ನಾನು ಡಿಬಗ್ ಮಾಡೋ ಸಲುವಾಗಿ ಇದೇನೋ ಆಪ್ರೇಷನ್ನ ಪರ್ಫಾರ್ಮ್ ಮಾಡೋಂಗಿಲ್ಲ. ಸೊ ಈ ಫಿಲ್ಟರ್ ನಮ್ಗೆ ಕರೆಕ್ಟಾಗಿ ವರ್ಕ್ ಆಗ್ತೈತಿಲ್ಲೋ ನೋಡ್ಬೇಕಾ, ಟಿದಿಂದ ಸ್ಟಾರ್ಟ್ ಆಗುವಂಥ ಎಲ್ಲ ಹೆಸರು ಇಲ್ಲಿ ಬರಾಕತ್ತಾವೋ ಇಲ್ಲೋ ಅಂತೇಳಿ ನೋಡ್ಬೇಕಂತಂದ್ರೆ ನಾವು ಈ ರೀತಿ ಪೀಕ್ನ ಬರಿಬೋದು. ಪೀಕ್ ಏನು ಮಾಡ್ತೈತಿ ಅಂತಂದ್ರೆ ಕನ್ಸ್ಯೂಮರ್ ಫಂಕ್ಷನ್ ಇಂಟರ್ಫೇಸ್ನ ತೊಗೋತೈತಿ. ಏನೋ ಪ್ರೊಡ್ಯೂಸ್ ಮಾಡೋಂಗಿಲ್ಲ. ಕನ್ಸ್ಯೂಮರ್ ನೋಡಿದರೆ ಇದೇನು ಮಾಡ್ತೈತಿ, ಏನೂ ಪ್ರೊಡ್ಯೂಸ್ ಮಾಡೋಂಗಿಲ್ಲ ಎಕ್ಸೆಪ್ಟ್
ಒಂದು ವ್ಯಾಲ್ಯೂನ ತೊಗೋತೈತಿ, ಆದರೆ ಏನು ಪ್ರೊಡ್ಯೂಸ್ ಮಾಡಲ್ಲ ಇದು. ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರೆ ನಮಗೆ ಪಾಸಿಂಗ್ ಫಿಲ್ಟರ್ ಟಾಮ ಟೀಮ ಉಳಿದಿದ್ದು ಯಾವುದೂ ಬಂದಿಲ್ಲ. ಸೊ ಸ್ಯಾಮ ಸ್ಟೀವ ಇದ್ರೊಳಗೆ ಸ್ಟಾರ್ಟ್ಸ್ ವಿತ್ ಟಿ ಇಲ್ಲ, ಅದ್ರ ಸಲುವಾಗಿ ಇವೆರಡು ಬಂದಿಲ್ಲ. ಬೇರೆ ಟಾಮ ಟೀಮ ಈ ಫಿಲ್ಟರ್ನ ದಾಟಿ ಬಂದಾವ ಅಂತಂದ್ರೆ ಇವೆರಡ ವ್ಯಾಲಿಡ್, ಅದ್ರ ಸಲುವಾಗಿ ಇಲ್ಲಿ ಪೀಕ್ದಾಗ ಬಂದಾವಿವ. ಓಕೆ, ನೆಕ್ಸ್ಟ್ ಕ್ಯಾಟಗರಿ ಯಾವುದಂದ್ರೆ ಲಿಮಿಟಿಂಗ್ ಆ್ಯಂಡ್ ಸ್ಕಿಪ್ಪಿಂಗ್. ಇದ್ರೊಳಗೆ ಟೋಟಲ್ 2 ಆಪ್ರೇಷನ್ಸ್ ಅದಾವ, ಲಿಮಿಟ್ ಸ್ಕಿಪ್ ಅಂಥೇಳಿ. ಸೊ ನಾವು ಫಸ್ಟ್ ಸ್ಕಿಪ್ ನೋಡೋಣ ಅಂತ. ಸೊ ಈ ಎಕ್ಸಾಂಪಲ್ದಾಗ ನಮ್ಮ ಫ್ರೂಟ್ಸ್ ಅನ್ನುವಂಥ ಲಿಸ್ಟ್ದಾಗ ಈ ರೀತಿ ವ್ಯಾಲ್ಯೂಸ್ ಅದಾವ, ಆ್ಯಪಲ್, ಬನಾನಾ, ಚೆರ್ರಿ, ಮ್ಯಾಂಗೋ, ಆರೆಂಜ್ ಅಂಥೇಳಿ. ನಾನು ಫಸ್ಟ್ 2 ಎಲಿಮೆಂಟ್ಸ್ನ ಸ್ಕಿಪ್ ಮಾಡ್ಬೇಕಂತಂದ್ರೆ ಆವಾಗ ಸ್ಕಿಪ್ನ ಯೂಸ್ ಮಾಡ್ತೀವಿ. ಇಲ್ಲಿ ನಂಬರ್ನ ಮೆನ್ಷನ್ ಮಾಡ್ತೀವಿ, ನಾವು ಎಷ್ಟು ಎಲಿಮೆಂಟ್ಸ್ನ ಸ್ಕಿಪ್ ಮಾಡ್ಬೇಕಂತೀವಿ ಅಂತೇಳಿ. ಸ್ಕಿಪ್ 2 ಅಂತೇಳಿ ಕೊಟ್ಟೆ ನಾನು. ಇದನ್ನು ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರೆ ನಮಗೆ ಫಸ್ಟ್ 2 ಬಿಟ್ಟು ಉಳಿದಿದ್ದು 3 ಪ್ರಿಂಟ್ ಆಗ್ತವೆ, ಚೆರಿ, ಮ್ಯಾಂಗೋ, ಆರೆಂಜ್ ಅಂಥೇಳಿ. ಲಿಮಿಟ್ ಏನಂತಂದರೆ ಇದು ಕಾಂಟ್ರಾಡಿಕ್ಟರಿ ಆಫ್ ಅ ಸ್ಕಿಪ್ ಅಂತೇಳಿ ಹೇಳ್ಬೋದು. ನಮಗೆ ಫಸ್ಟ್ 3 ಬೇಕಾ, ಉಳಿದಿರೋದು ಎಲ್ಲ ಡಿಸ್ಕಾರ್ಡ್ ಆಗಬೇಕಾ. ಸೊ ಇಂಥ ಯೂಸ್ ಕೇಸ್ ಇದ್ದಾಗ ನಾವು ಲಿಮಿಟ್ನ ಯೂಸ್ ಮಾಡ್ತೀವಿ. ಫ್ರೂಟ್ಸ್ ಡಾಟ್ ಸ್ಟ್ರೀಮ್ ಲಿಮಿಟ್ 3 ಅಂತಂದ್ರೆ ಫಸ್ಟ್ 3 ಅಷ್ಟೇ ನಮಗೆ ಪ್ರೊಸೆಸ್ ಆಗ್ತಾವಿಲ್ಲ. ಇದನ್ನು ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರೆ ಆ್ಯಪಲ್, ಬನಾನಾ, ಚೆರಿ ಅಂತೇಳಿ ಬಂದೈತಿ. ಇಷ್ಟ ಟೋಟಲ್ ಇಂಟರ್ಮೀಡಿಯೇಟ್ ಆಪ್ರೇಷನ್ಸ್ ವಿತ್ ದೇರ್ ಕ್ಯಾಟಗರಿ. ನೆಕ್ಸ್ಟ್ ನಿಮ್ದು ನೆಕ್ಸ್ಟ್ ಕ್ವಶನ್ ಏನಿರ್ಬೋದು ಅಂತಂದ್ರೆ, ಸೊ ಈ ಮ್ಯಾಪ್ದಾಗ ಯಾಕೆ ಮ್ಯಾಪ್ ಟು ಇಂಟ, ಮ್ಯಾಪ್ ಟು ಲಾಂಗ, ಮ್ಯಾಪ್ ಟು ಡಬಲ ಅಂಥೇಳಿ ಪ್ರಿಮಿಟಿವ್ ಟೈಪಿಗೆ ಸ್ಪೆಸಿಫಿಕ್ಕಾಗಿ ಅದಾವ ಅಂತೇಳಿ ನಿಮ್ಮ ನೆಕ್ಸ್ಟ್ ಕ್ವಶನ್ ಇರ್ಬೋದು. ಮೇನ್ ಡಿಫ್ರೆನ್ಸ್ ಏನಂತಂದ್ರೆ, ಮ್ಯಾಪ್ ಅನ್ನೋದು ರ್ಯಾಪರ್ ಆಬ್ಜೆಕ್ಟ್ಸ್ನ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಮಾಡೋಕೆ ಯೂಸ್ ಮಾಡ್ತಾರೆ. ಮ್ಯಾಪ್ ಟು ಇಂಟ, ಮ್ಯಾಪ್ ಟು ಲಾಂಗ, ಡಬಲ ಸ್ಪೆಸಿಫಿಕ್ ಪ್ರಿಮಿಟಿವ್ ಟೈಪ್ನ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಕನ್ವರ್ಟ್ ಮಾಡೋಕೆ ಯೂಸ್ ಮಾಡ್ತಾರೆ. ಇದನ್ನು ಪರ್ಫಾರ್ಮೆನ್ಸ್ ವೈಸ್ ಮ್ಯಾಪ್ ಸ್ಲೋವರ್ ಐತಿ, ಯಾಕಂದರೆ ಇದ್ರೊಳಗೆ ಬಾಕ್ಸಿಂಗ್ ಅನ್ಬಾಕ್ಸಿಂಗ್ ಆಗಬೇಕಾಗ್ತೈತಿ. ಮ್ಯಾಪ್ ಟು ಇಂಟ ಇದು ಫಾಸ್ಟರ್ ಐತಿ, ಆಮೇಲೆ ಮೋರ್ ಮೆಮ್ರಿ ಎಫಿಷಿಯೆಂಟ್ ಐತಿದೆ. ಈ ಮ್ಯಾಪ್ ಮ್ಯಾಗ ಲಿಮಿಟೆಡ್ ನ್ಯೂಮರಿಕ್ ಮೆಥಡ್ಸ್ ಅದಾವ. ಫೇರ್ ಆ್ಯಸ್ ಮ್ಯಾಪ್ ಟು ಇಂಟ್ ಮ್ಯಾಗ ಇದೇನು ಮಾಡ್ತೈತಿ ಅಂತಂದ್ರೆ ಇಂಟ್ ಸ್ಟ್ರೀಮ್ನ ರಿಟರ್ನ್ ಮಾಡೋದ್ರ ಸಲುವಾಗಿ ಇದ್ರ ಮ್ಯಾಗ ವೇರಿಯಸ್ ನ್ಯೂಮರಿಕ್ ಆಪ್ರೇಷನ್ಸ್ ಲೈಕ್ ಸಮ್, ಎವರೇಜ್ ಈ ರೀತಿ ಡಿಫ್ರೆಂಟ್ ಆಪ್ರೇಷನ್ ನಾವು ಪರ್ಫಾರ್ಮ್ ಮಾಡ್ಬೋದು. ಮ್ಯಾಪ್ದಾಗ ಭಾಳಷ್ಟು ಆಬ್ಜೆಕ್ಟ್ಸ್ ಕ್ರಿಯೇಟ್ ಆಗ್ತವೆ, ಇದ್ರ ಸಲುವಾಗಿ ಗಾರ್ಬೇಜ್ ಕಲೆಕ್ಷನ್ ಎಕ್ಸ್ಪೆನ್ಸಿವ್ ಆಪ್ರೇಷನ್ ಆಗ್ತೈತಿ ಮ್ಯಾಪ್ ಮ್ಯಾಗ. ವೇರ್ ಆಸ್ ಮ್ಯಾಪ್ ಟು ಇಂಟ ಸ್ಪೆಸಿಫಿಕ್ ಮ್ಯಾಪ್ ಟು ಪ್ರಿಮಿಟಿವ್ ಟೈಪ್ ಮ್ಯಾಗ ಏನೈತಲ್ಲ ಗಾರ್ಬೇಜ್ ಕಲೆಕ್ಷನ್ ಅಷ್ಟು ಕಾಸ್ಟ್ಲಿಯೆಸ್ಟ್ ಆಪ್ರೇಷನ್ ಆಗಂಗಿಲ್ಲ, ಯಾಕಂದ್ರೆ ಅಷ್ಟು ಆಬ್ಜೆಕ್ಟ್ ಇದೆ ಕ್ರಿಯೇಟ್ ಮಾಡೋಂಗಿಲ್ಲ. ಸೊ ಇನ್ನೊಂದು ಇಂಪಾರ್ಟೆಂಟ್ ಇಂಟ್ರೂ ಕ್ವಶನ್ ಏನಂತಂದ್ರೆ, ಇವು ಇಂಟರ್ಮೀಡಿಯೇಟ್ ಆಪ್ರೇಷನ್ಸ್ ಏನದಾವಲ್ಲ ಲೇಝಿ ಇನ್ ನೇಚರ್ ಅದಾವ. ಸೊ ಇದನ್ನು ನಾನು ವಿತ್ ಎಕ್ಸಾಂಪಲ್ ನಿಮ್ಗೆ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ನಾನು ಇಲ್ಲೇನು ಮಾಡೀನಿ ಅಂತಂದ್ರೆ ಆ್ಯಪಲ್, ಬನಾನಾ, ಚೆರಿ, ಅವಕಾಡೋ, ಬ್ಲೂಬೆರಿ ಅಂಥೇಳಿ ಒಂದು ಲಿಸ್ಟ್ ಆಫ್ ಅ ಸ್ಟ್ರಿಂಗ್ನ ಕ್ರಿಯೇಟ್ ಮಾಡೀನಿ. ನಾನಿಲ್ಲೇ ಫಿಲ್ಟರ್ ಔಟ್ ಮಾಡಾಕತ್ತೀನಿ. ಸೊ ಈ ಎಲಿಮೆಂಟ್ಸ್ ಯಾವ್ಯಾವ ಎಯಿಂದ ಸ್ಟಾರ್ಟ್ ಆಗ್ಯಾವಲ್ಲ ಅವು ನಾನು ಇಲ್ಲೇ ಪ್ರಿಂಟ್ ಮಾಡಾಕತ್ತೀನಿ. ಸೊ ಅದ್ರ ಸಲುವಾಗಿ ನಾವು ಡಿಬಗ್ಗಿಂಗ್ ಸಲುವಾಗಿ ಪೀಕ್ ಯೂಸ್ ಮಾಡ್ತೀವಿ, ಹೌದಾ. ಎಫ್ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ಲ ಎಫ್. ಸೊ ಎಯಿಂದ ಸ್ಟಾರ್ಟ್ ಆಗಿದೆ, ನಮ್ಗೆ ಇಲ್ಲೇ ಪ್ರಿಂಟ್ ಆಗಬೇಕು ನಮಗೆ. ಸೊ ಫಿಲ್ಟರ್ನು ಇಂಟರ್ಮೀಡಿಯೇಟ್ ಆಪ್ರೇಷನ್, ಪೀಕ್ನು ನಮ್ದು ಇಂಟರ್ಮೀಡಿಯೇಟ್ ಆಪ್ರೇಷನ್. ಇದನ್ನು ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರೆ ನಮಗೆ ಏನೂ ಔಟ್ಪುಟ್ ಬರಲ್ಲ. ಎದಕ್ಕೆ ಬರೋಂಗಿಲ್ಲ ಅಂತಂದ್ರೆ ಇವು ಏನು ಇಂಟರ್ಮೀಡಿಯೇಟ್ ಆಪ್ರೇಷನ್ ಅದಾವಲ್ಲ ಫಿಲ್ಟರ, ಪೀಕ, ಇವ ಲೇಝಿ ಇನ್ ನೇಚರ್ ಅದಾವ. ಎಲ್ಲಿ ತನಕ ನಾವು ಟರ್ಮಿನಲ್ ಆಪ್ರೇಷನನ್ನು ಇದ್ರ ಮ್ಯಾಗ ಪ್ಲೇಸ್ ಮಾಡೋಂಗಿಲ್ಲಲ್ಲ ಅಲ್ಲಿ ತನೂ ಇದು ಎಕ್ಸಿಕ್ಯೂಟ್ ಆಗಲ್ಲ. ಸೊ ಇನ್ ಕೇಸ್ ನಾನು ಇಲ್ಲೇ ಟರ್ಮಿನಲ್ ಆಪ್ರೇಷನ್ನ ಕೌಂಟನ್ನು ಪ್ಲೇಸ್ ಮಾಡಿದೆ ಅಂತಂದ್ರೆ ಈಗ ನಾನು ಇದನ್ನು ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರೆ ನಮಗೆ ಆ್ಯಪಲ್, ಅವಕಾಡೋ ಅಂತೇಳಿ ಬಂದೈತಿ. ಅಂತಂದ್ರೆ ಇದು ಫಿಲ್ಟರ್ ಇವು 2 ಎಲಿಮೆಂಟನ್ನ ಪ್ರೊಸೆಸ್ ಮಾಡೈತಿ. ಅಂತಂದ್ರೆ ಆ್ಯಪಲ್ದ ಪ್ರೆಡಿಕೇಟ್ನು ಟ್ರೂ ಅಂತೇಳಿ ಬಂದೈತಿ, ಅವಕಾಡೋದು ಪ್ರೆಡಿಕೇಟ್ನು ಟ್ರೂ
ಅಂತೇಳಿ ರಿಟರ್ನ್ ಮಾಡೈತಿ. ಸೊ ಇವೆರಡ ಆ್ಯಪಲ್ ಅವಕಾಡೋ ನೆಕ್ಸ್ಟ್ ಫಿಲ್ಟರ್ಗೆ ಹೋಗ್ಯಾವ ಅಂತಾರೆ, ಸಾರಿ ನೆಕ್ಸ್ಟ್ ಇಂಟರ್ಮೀಡಿಯೇಟ್ ಆಪ್ರೇಷನ್ ಪೀಕಿಗೆ ಹೋಗ್ಯಾವ. ಅದಕ್ಕೆ ನಮಗೆ ಇಲ್ಲೇ ಪ್ರಿಂಟ್ ಆಗ್ತೈತಿ. ಫೇರ್ ಆ್ಯಸ್ ನಾವು ಇದನ್ನು ಕೌಂಟ್ ತೆಗ್ದೀವಿ ಅಂತಂದ್ರೆ ಏನೂ ವರ್ಕ್ ಆಗಂಗಿಲ್ಲ. ಸೊ ಇವು ಪೀಕ ಫಿಲ್ಟರ ಆಮೇಲೆ ಮತ್ತು ಇವೆಲ್ಲ ನಾವೇನು ಡಿಸ್ಕಸ್ ಮಾಡಿದ್ವಿಲ್ಲ ಇಂಟರ್ಮೀಡಿಯೇಟ್ ಆಪ್ರೇಷನ್ಸ್ ಎಲ್ಲನೂ ಲೇಝಿ ಇನ್ ನೇಚರ್ ಅದಾವ. ಯಾವಾಗ ಎಕ್ಸಿಕ್ಯೂಟ್ ಆಗ್ತಾವ ಅಂತಂದ್ರೆ ಓನ್ಲಿ ಫೆನ್ ನಾವು ಟರ್ಮಿನಲ್ ಆಪ್ರೇಷನ್ನ ಅಪ್ಲೈ ಮಾಡಿದ್ಮೇಲೆ ಅಷ್ಟೇ ಇವ ಎಕ್ಸಿಕ್ಯೂಟ್ ಆಗ್ತಾವ. ಇಷ್ಟಿದೆ ಇಂಟರ್ಮೀಡಿಯೇಟ್ ಆಪ್ರೇಷನ್ಸ್ ಬಗ್ಗೆ. ನಾವು ನೆಕ್ಸ್ಟ್ ವಿಡಿಯೋದಾಗ ಟರ್ಮಿನಲ್ ಆಪ್ರೇಷನ್ನ ಇನ್ ಡೀಟೇಲಾಗಿ ನೋಡೋಣ ಅಂತ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನ್ರೆ ನಾವು ತಿಳ್ಕೊಳಾಗ್ತಿದ್ವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡಿರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.